ಇದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ನಾಡಿನ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ. ಇದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್. ನಾನು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ. ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಚೆಬ್ನೂರು ಗ್ರಾಮಕ್ಕೆ. ನಮ್ಮೂರು ಸುದ್ದಿನ ಮಾಡೋದಕ್ಕೆ. ಚೆಬ್ನೂರು ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು. ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಚಬನೂರು ಗ್ರಾಮದಿಂದ ಸೋಮನಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಚಬನೂರು ಗ್ರಾಮದ 40% ಗ್ರಾಮಸ್ಥರ ಜಮೀನುಗಳು ಅದೇ ರಸ್ತೆಯಲ್ಲಿದೆ. ಗ್ರಾಮದಿಂದ ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗಳೆಲ್ಲ ಸಂಪೂರ್ಣ ಹಾಳಾಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ತಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಹೆಚ್ಚಾಗಿದೆ. 10-15 ದಿನಗಳಿಗೊಮ್ಮೆ ಕುಡಿಯುವ ನೀರು ಬಿಡುತ್ತಾರೆ. ಗ್ರಾಮದ ಫಿಲ್ಟರ್ ನೀರಿನ ಘಟಕ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಬರುವ ಕಸ ವಿಲೇವಾರಿ ವಾಹನ ಬರುವುದಿಲ್ಲ. ಹಾಗಾಗಿ ಗ್ರಾಮದಲ್ಲಿ ಎಲ್ಲೆಂಡರಲ್ಲಿ ಕಸ ಬಿದ್ದಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿ ಕಸ ಸ್ವಚ್ಛ ಮಾಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಗ್ರಾಮಕ್ಕ ಈಗೇನದ ಕಡಿ ಬಂದು ಇಲ್ಲಿ ಬಾಯಿ ಬೆಲ್ಲಿ ಅಲ್ಲಿ ಬಿದ್ದಾವ. ಆದ್ರೆ ಇನ್ನ ಕೆಲಸ ಚಾಲು ಇಲ್ಲ. ಕೆಲಸ ಗ್ಯಾರಂಟಿ ಅದ ಕೆಲಸ. ಯಾಕ ಲೋಕಾಯುಕ್ತ ದೊಡ್ಡ ವ್ಯಕ್ತಿ ಅದ. ಅವ್ರು ಊರ ಅಭಿಮಾನ ಬಾಳ ಅದ ಅವ್ರಿಗೆ. ಈಗೇನದ ಕೊಟ್ಟಾರ ಅದನ್ನ ಈಗ ಬಂದ್ ಕೇಸಿಂದ ಏನದ ಬಿದ್ದಾವ ಕಡಿಯವು. ಇನ್ ಚಾಲು ಮಾಡ್ತಾರ ಕೆಲಸ. ಅಂದ್ರೆ ಅಭಿವೃದ್ಧಿ ಕೆಲಸಗಳು ಇನ್ಮೇಲೆ ಸ್ಯಾಂಕ್ಷನ್ ಆಗಿರೋ ಕಡೆ. ಇದೇ ಸಲ ಮತ್ ಉಳ್ಕಾದ ಈಸ್ ದಿನ ಅಂತ ಇಲ್ಲಿ ಯಾವನೂ ಇಲ್ಲ. ಅದು ಅದೇ ಸಾಹೇಬ್ರೆ ದಾದ್ ಮಾಡಿ ಕೇಸಿಂದ ಏನದ ಇಲ್ಲಿ ಸಟ್ ಮಾಡ್ಯಾರ. ಒಂದ್ 9-10 ಕೋಟಿ. ಊರಾಗ ಕುಡಿ ನೀರ್ ಅದಾವ್ರಿ? ಕುಡಿ ನೀರ್ ಅದಾವ್ರಿ. ಎಷ್ಟ್ ದಿನಕ್ಕೊಮ್ಮೆ ಬಿಡ್ತಾರ್ರಿ? ಕುಡಿ ನೀರು ವಾರಕ್ಕ 15 ದಿನಕ್ಕೊಮ್ಮೆ ಬಿಡ್ತಾರ್ರಿ. ಮತ್ತ ಅಲ್ತ ಏನ್ ಮಾಡ್ತೀರಿ ಕುಡಿ ನೀರು? ಆ ನೀರ್ ಕುಡಿಯಂಗಿಲ್ರಿ ನಾವು. ನೀರ್ ಸವಳ ಅದಾವ. ಇಲ್ಲಿ ಫಿಲ್ಟರ್ ನೀರ್ ಬರ್ತಾವಲ್ಲ, ಅವೇ ಕುಡಿ ಪೂರ್ತಕ್ಕೆ ಫಿಲ್ಟರ್ ನೀರ್ ತೋತೀವಿ. ಫಿಲ್ಟರ್ ನೀರ್ ಗ್ರಾಮ ಪಂಚಾಯತ್ ಹಾಕ್ಸಾರೇನ್ರಿ? ಅವ್ ಬರ್ತಾವ್ರಿ ಕರೆಕ್ಟ್? ಅವ್ ಬರ್ತಾವ್ರಿ. ಅವ್ ಕಾಯಂ ಇರ್ತಾವ್ರಿ. ಕರೆಂಟ್ ಹೋದಾಗ ಏನ್ ಇರುದಿಲ್ಲ. ಎಷ್ಟು ಊರಾಗ ಸಿಸಿ ರೋಡ್ ಆಗಿರೋ ಎಲ್ಲ ಕಡೆ? ಆಗಿಲ್ರಿ. ನೀವು ತಿರ್ಗಾಡಿ ನೋಡ್ರಲ್ಲ, ಎಲ್ಲಿ ಇಲ್ಲ ಸಿಸಿ ರೋಡ್. ಕಲ್ಯ ಒಂದ್ ಸ್ವಲ್ಪ ಗೌಡ್ರ ರೋಡ್ ಇಟ್ ಆಗ್ಯದ. ಆಯ್ತು, ಉಳ್ಕತ್ತಾವಲ್ಲ ಎಲ್ಲಿ ಇಲ್ಲ. ಯಾವ ಕಡೆ ಆಗಿಲ್ರಿ? ಚರಂಡಿ ವ್ಯವಸ್ಥೆ ರೀ? ಯಾನು ಇಲ್ರಿ ಅಂದೆ. ಇನ್ನ ಮ್ಯಾಗೆ ಅದೇ ಸಾಹೇಬ್ರ ಹಾಕ್ಯಾರಲ್ಲ. ಇನ್ನ ಮ್ಯಾಗೆ ಎಲ್ಲ ಹಸು ಆಗುವು. ಈಸ್ತನ ಪಂಚಾಯತಿ ದಗದಂತ್ರ ಒಂದೂ ಇಲ್ಲ. ಪಂಚಾಯತಿ ಬಂದದ್ದೆಲ್ಲ ಅವ್ ಹೇಳಿದ್ನಲ್ಲ ಮೆಂಬರ್ಗಳು ಏನಾಯ್ತ ಹಂಗಾಗಿ ಗ್ರಾಮ ಪಂಚಾಯತಿಯಿಂದ ಕಸದ ಗಾಡಿ ಬರ್ತಾರ ಊರಾಗ? ಬರ್ತದ್ರಿ. ದಿನ ಬರ್ತದ್ರಿ? ದಿನ ಇಲ್ಲ. ತಿಂಗಳಿಗೆ 15 ದಿನಕ್ಕೊಮ್ಮೆ ಬರ್ತದ್ರಿ. 15 ದಿನಕ್ಕೊಮ್ಮೆ ತಿಂಗಳಿಗೆ ಬರ್ತದ್ರಿ. ಅದು ಲೋಕಾಯುಕ್ತರ ಅಂಜಿಕೆಗೆ. ಊರಾಗ ಏನಾರ ಸೊಳ್ಳೆಗಳು ಜಾಸ್ತಿ ಆದ್ರೆ ಬಂದು ಪುಡಿ ಹೊಡಿತಾರೆ ಗ್ರಾಮ ಪಂಚಾಯತ್? ವರ್ಷದಾಗೊಮ್ಮೆ ಹೊಡಿತಾರೆ. ಅವ್ರು ಬರ್ದಿಲ್ಲ. ಊರಾಗ ಪಿಡಿಗಳು ಬರ್ತಾರೆ, ವಿಸಿಟ್ ಕೊಡ್ತಾರೆ ಊರಾಗ? ಪಿಡಿಯೋ ಈಸ್ ದಿನ ಹೆಣ್ಮಗಳು ಪಿಡಿಯೋ ಆಕಿ ಒಟ್ಟ ಬರ್ತದಲ್ಲ, ಅಲ್ಲೇ ಬಾಗ್ಯಾಡ ಕೂತಾಗ ಆಟ ಆಡಾಕಿ. ಈ ಸದ್ಯ ಅಂದ್ರೆ ಈ ಬಿಜಾಪುರ ಪಿಡಿಯೋ ಕಂಪಲ್ಸರಿ ಬರ್ತಾನ, ಹೋತಾನ, ಕೇಳ್ತಾನ ಎಲ್ಲ. ಇನ್ನೆಲ್ಲ ನಾ ಮಾಡ್ತೀನ್ರಿ ಅಂತ ಎದಿ ಕೊಟ್ಟ ಹೇಳ್ಯ ನಾವು ಎಲ್ಲ ಮಂದ್ಯಾಗ. ಊರಾಗ ಗ್ರಾಮ ಸೇವೆ ಮಾಡ್ಯಾರಿ? ಇಲ್ಲಿ ಗ್ರಾಮ ಸೇವೆ ಪಾಪ ಪಂಚಾಯತಿಗೆ ಆಗುದಿಲ್ಲ ಇಲ್ಲಿ. ಒಟ್ಟ ಮಾಡಿಲ್ರಿ? ಇವು 3 ಊರ ಪಾರ್ಟಿ ಊರ್ರಿ. ಸಾಮಳ, ಸಾತ್ನೂರ, ಚಪ್ನೂರಪ್ಪ ಅಂದ್ರೆ ಬಾಗೇವಾಡಿ ತಾಲೂಕದಾಗ ಮಿಕ್ಕಿದ ಊರುಗಳು. ಇಲ್ಲಿ ಯಾವ ಗ್ರಾಮ ಪಂಚಾಯತಿ ಸಭೆನೂ ಇಲ್ಲ, ಏನೂ ಇಲ್ಲ. ಏನ್ ಮೆಂಬರ್ ಹೇಳಿದ್ನಲ್ಲ, ಮೆಂಬರ್ಗಳು ಕತ್ತಿ ಕಾಯ್ಲಕ್ ಹೋತಾರತ್ತ. ಸುಮ್ಮ ಆಗೋದತ್ ಹೆಸರಿಗೆ ಪಂಚಾಯತಿಯಾಗ ಮೆಂಬರ್ಗಳು ಆಗಿವತ್ತ ಅಷ್ಟೇ ಗುರ್ತಾ. ಆ ಮೆಂಬರ್ಗಳು ದನ ಕಾಯ್ಲಕ್ ಹೋಗ್ತಾರ ಅವ್ರು. ಊರಾಗ ಶೌಚಾಲಯ ವ್ಯವಸ್ಥೆ ಏನ್ರಿ? ಏನ್ರಿ? ಶೌಚಾಲಯ ವ್ಯವಸ್ಥೆ ಇಲ್ಲ. ಒಟ್ಟ ಇಲ್ಲ, ಹೊರಗೆ ಹೋಗುದ್ರಿ ಒಟ್ಟ. ಊರಾಗ ಸರ್ಕಾರಿ ಆಸ್ಪತ್ರೆ ಆದ್ರಿ ಸರ್ಕಾರಿ ಆಸ್ಪತ್ರೆ ಆದ. ಅಲ್ಲಿ ಡಾಕ್ಟರ್ಗಳು ಇಲ್ಲ. ಸಾತ್ನೂರಿಗೆ ಅದಾರ ಡಾಕ್ಟರ್ಗಳು. ಇಲ್ಲಿ ಡಾಕ್ಟರ್ ಬರ್ದಿಲ್ರಿ? ಇಲ್ರಿ. ಒಟ್ಟ ಬರಲ್ರಿ? ಒಟ್ಟ ಬರುದಿಲ್ರಿ. ಅದು ಬಂದೇನ್ರಿ ದವಾಖಾನೆ ಅಟ್ಟ ಕಿಲಿದಂಗೆ ಪಂಚಾಯತಿ ಅಲ್ಲಿ ಸ್ಟ್ಯಾಂಡ್ ನಾಗ.
ಒಟ್ಟ ಡಾಕ್ಟರ್ ಬರ್ದಿಲ್ಲ ಒಟ್ಟ. ಯಾರು ಬರ್ದಿಲ್ರಿ ಅಂದೆ. ಸಾತ್ನೂರ್ ಪಂಚಾಯತಿಗೆ ಅಲ್ಲಿ ಸರ್ಕಾರಿ ದವಾಖಾನೆ ಅದ, ಅಲ್ಲೇ ಏನದ ಸೋಮವಾರಕ್ಕೊಮ್ಮೆ ಡಾಕ್ಟರ್ ಬರ್ತಾನ. ಆಯ್ತು ಸೋಮವಾರಕ್ಕೊಮ್ಮೆ ಬರ್ತಾನ ನಾವು. ಇಲ್ಲಿ ಬರ್ತಾರೆ ಸೋಮವಾರಕ್ಕೊಮ್ಮೆ ಇಲ್ರಿ, ಇಲ್ಲಿ ಒಟ್ಟ ಬರ್ದಿಲ್ಲ. ಇಲ್ರಿ ಸಾಸ್ನೂರ್ಗೆ ಅಷ್ಟೇ. ದೋಬಿಘಟ್ಟ ಆದ್ರಿ ಊರಾಗ? ದೋಬಿಘಟ್ಟ ಆದ್ರಿ. ನೀರಿನ ವ್ಯವಸ್ಥೆ ಅದಕ್ಕೆ ಆದ್ರ ನೀರಿನ ವ್ಯವಸ್ಥೆ ಸದ್ಯ ಮಾಡುದ್ರಿ. ನಾಳೆ ಬ್ಯಾಸಿಗೆ ಮಾಡ್ತಾರ. ದೋಬಿಘಟ್ಟ ಮಾತ್ರ ಕಟ್ಟ್ಯಾರ. ಇಷ್ಟತ್ ಮಾಡುದಿಲ್ಲ. ಇಷ್ಟತ್ ನೀರಿನ ವ್ಯವಸ್ಥೆ ಏನಿಲ್ಲ. ನಾಳೆ ಬ್ಯಾಸಿಗೆ ದನಗಳು ಇದು ಆತಾವಲ್ಲ, ಅವಾಗ ನೀರ್ ಬಿಡ್ತಾರ. ಇಲ್ಲಿ ರೈತರಿಗೆ ಹೊಲಗಳಿಗೆ ಹೋಗೋ ದಾರಿ ವ್ಯವಸ್ಥೆ ಅದಾವ್ರಿ? ಇಲ್ಲ ದಾರಿಗಳು ಇದೇ ನೋಡ್ರಿ, ದಾರಿ ಇಲ್ಲಿ ಅದ. ಇದೊಂದ್ ಜರ ಚಲೋ ಮಾನ್ಯ ಅನ್ನದ. ಪಿಡಿಒ ಉಗುಳಿವಿ ಇದಿಷ್ಟು ಗರ್ ಸುರಿವಿ ಅದು ಹೆಣ್ಮಗಳ ಪಿಡಿಒ ಇದ್ದಾಗ ಇದು ಗುಂಡ್ಗಾಲ್ ಹಾಕ್ಯಾರ ನೋಡ್ರಿ. ನಡ್ಲಾಕ್ ಬರ್ಲಾರ್ದಂಗ. ಒಟ್ಟ ರಸ್ತೆ ವ್ಯವಸ್ಥೆ ಸರಿ ಏನೇನು ಇಲ್ಲ ನೋಡ್ರಿ. ಒಟ್ಟ ಇಲ್ಲಿ ಅದು ಈಗ ಲೋಕಾಯುಕ್ತರು ಬಂದು ಅದು ಎಷ್ಟ ಕೋಟಿ ಹಾಕ್ಯಾರಲ್ಲ, ಅವ್ರಲಿದ್ದಾನೆ ಇಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ತಕಂತ್ರ ಯಾವ ಪಂಚಾಯತ್ ಇಲ್ಲ, ಯಾರ್ಯಾರು ಇದಾದಿಲ್ಲ ಪಟ್ನಲ್ಲಿ ಊರು. ಈ ಊರಾಗ ಕೆನಲ್ ವ್ಯವಸ್ಥೆ ಒಟ್ಟ ಇಲ್ರಿ? ಕ್ಯಾನಲ್ ಅಡ್ಡ್ಯಾರಿ, ಮೇನ್ ಕ್ಯಾನಲ್ ಅಡ್ಡ್ಯಾರ. ಹಾಟಿಕೆ ಹೊಲಗೊಳದಾಗ ಏನು ಸಂಬಂಧ ಇಲ್ಲ, ಸೂತ್ರ ಇಲ್ಲ ನೋಡು. ಏನು ಅಡ್ಡಿಲ್ಲ. ಅದು ಕೆನಲ್ ಕಟ್ಟಿರಿ? ಕ್ಯಾನಲ್ ಕಟ್ಟಿ ನೀರ್ ಬಿಟ್ಟಾರ. ನೀರಿನ ವ್ಯವಸ್ಥೆ ಕ್ಯಾನಲ್ ಅದ. ಹೊಲಗೊಳದಾಗ ನಮ್ಮ ರೈತರಿಗೆ ಏನದ ಬೆಳ್ಕೊಂಡು ಉಳ್ಳಾಕ ಇಲ್ಲ. ಯಾಕ್ರಿ ಮಾಡೇ ಇಲ್ರಿ? ಕ್ಯಾನಲ್ಲೇ ಮಾಡಿಲ್ಲ. ಬರೀ ಒಂದ್ ದೊಡ್ಡ ಕವಲಿ ಹೈದ ಅದಕ್ ನೀರ್ ಬಿಟ್ರ ಅಷ್ಟೇ, ಉಳ್ಕದಿಲ್ಲ. ಉಳ್ಕದಿಲ್ರಿ. ಊರಾಗ ಪಿಡಿಗಳು ಬಂದು ಏನ್ರ ಈ ಬರ್ತಾರೇನ್ರಿ ಪಿಡಿಗಳು? ಈ ಹೊಸ ಪೀಡೆ ಬರ್ತಾನ್ರಿ. ಮೊದ್ಲು ಯಾರು ಬರ್ತಿರ್ರಿ? ಮೊದಲ್ ಪೀಡೆ ಅಲ್ಲೇ ಬಾಗ್ಯಾಡ ಕೂತ ಆಟ ಆಡಕ್ರಿ. ಹೆಣ್ಮಗಳಿದ್ಲು ಅಲ್ಲೇ ಅಲ್ಲಿಗೆ ಹೋಗ್ಬೇಕು. ಈಗ ಹೊಸ ಪೀಡೆ ಬಂದಿಂದ ಏನದ ಬರ್ತಾನ. ಊರಾಗ ಅಂಗನವಾಡಿ ಸಾಲ ಇದ್ರಿ? ಆದ್ರಿ ತೆಗಿತಾರ ಅಂಗನವಾಡಿ ದಿನ? ಅಂಗನವಾಡಿ ಕರೆಕ್ಟ್ ಅದಾವ. ಅದ ಕುಡಿಯೋ ನೀರೆಲ್ಲ ಅದಾವ್ರಿ? ಅಂಗನವಾಡಿ ಸಾಲ ಕರೆಕ್ಟ್ ಅದ. ಎಲ್ಲಾ ರೇಷನ್ ಹಂಚ್ತಾರ ಹೆಣ್ಮಕ್ಳಿಗೆಲ್ಲ? ರೇಷನ್ ಕಂಪಲ್ಸರಿ. ಪೆನ್ಷನ್ ಬರ್ತಾನ್ರಿ ನಿಮ್ಗ? ನಮಗ್ರಿ 65,000 ಪೆನ್ಷನ್ ಬರ್ತಲ್ರಿ? ನಮ್ಗೇನು ಗೊತ್ತೇ ಸಂಖ್ಯೆ ಅಲ್ಲ. ಗೊತ್ತಿಲ್ರಿ? ಇಲ್ರಿ 65,000 ಪೆನ್ಷನ್ ಬರ್ತದ್ರಿ. ತಿಂಗಳ 1,200 ರೂಪಾಯಿ ಬರ್ತಾವ್ರಿ. ನಮಗೇನು ಪೆನ್ಷನ್ ಇಲ್ಲ, ಏನು ಇಲ್ಲ ಬಿಡ್ರಿ. ಮತ್ ಮಾಡಿಸ್ಬೇಕಿಲ್ರಿ ಪೆನ್ಷನ್? ಎಲ್ಲಿ ಮಾಡ್ಸ್ಬೇಕ್ರಿ? ಎಲ್ಲಿ ಮಾಡ್ಸ್ಬೇಕು? ಹೋಗಿ ತಾಲೂಕ್ ಪಂಚಾಯತ್ ಹೋಗಿ ಮಾಡಿಸ್ಬೇಕ್ರಿ. ತಹಸೀಲ್ದಾರ್ ಕಡೆ? ಹ್ಞೂ ಅಲ್ಲಿ ಹೋಗಿ ತಹಸೀಲ್ದಾರ್ ಆಫೀಸ್ ಮಾಡಿಸ್ಬೇಕ್ರಿ ಪೆನ್ಷನ್. 65 ಆಗ್ಯಾವೇನ್ರಿ ನಿಮ್ಗೆ? ಆಗ್ಯಾವ್ರಿ. ಅಯ್ಯೋ ಪೆನ್ಷನ್ ಮಾಡಿಸ್ರಿ ಬರ್ತಾವ. ತಿಂಗಳ 1,200 ರೂಪಾಯಿ ಬರ್ತಾವ್ರಿ. ಅವೇ ಅಷ್ಟೇ. ಬೇರೆ ಯಾವ ಬರೋದಿಲ್ಲ. ಕೇಳ್ಬಾರ್ದು. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ? ಹಂಚ್ತಾರ್ರಿ. ತಿಂಗಳ ಕರೆಕ್ಟ್ ಹಂಚ್ತಾರ? ತಿಂಗಳ ಹಂಚ್ತಾರ. ಅಂದ್ರೆ ನಿಮಗೆ ಸ್ವಲ್ಪ ಹೊಲಗಳಿಗೆ ನೀರಿನ ವ್ಯವಸ್ಥೆ ಆಗ್ಬೇಕು, ಮತ್ತ ಊರಾಗ ಸ್ವಲ್ಪ ಸಿಸಿ ರೋಡ್ಗಳು ಆಗ್ಬೇಕು ನಿಮ್ಗೆ. ದಾರಿ ಇಷ್ಟೇ ಸಮಸ್ಯೆ ಇದು. ಅಂದ್ರ ದಾರಿ ಹೊಲಗಳಿಗೆ ಹೋಗೋ ದಾರಿ ಏನ್ರಿ? ಹೊಲಗಳ ದಾರಿ, ಸಾಮಳಕ್ ಹೋಗೋ ದಾರಿ. ನಮ್ಮ ಅಡಿ ಭೂಮಿನೇ ಇದೇ ದಾರಿಗೆ ಅವ್ರಿ. ಸೀಮಿನೇ ಇದೇ ದಾರಿ ಸೋಮಾಳ ಹೋಗತ್ರಿ? ಹ್ಞೂ ಸಾಮಳ ಹೋಗ್ತಾರೆ. ಹೌದ್ರಿ. ಅಂದ್ರ ದಾರಿ ಒಟ್ಟು ಮಾಡಿಲ್ಲ? ಒಟ್ಟ ಮಾಡಿಲ್ರಿ. ಇವಾಗ ಕಡಿ ಹಾಕಿದೇನ ಯಾರು ಗ್ರಾಮಸ್ಥರ ಹಾಕಿರೇನ ಪಂಚಾಯತ್ ಹಾಕ್ಯಾರ? ಪಂಚಾಯತಿ ಹಾಕ್ಯಾರಿ. ಅವ್ರ ಹಾಕ್ಯಾರಿ? ಹ್ಞೂನ್ರಿ. ಬರೀ ಅಷ್ಟೇ ಕಡಿ ಹಾಕಿ ಬಿಟ್ಟಾರಿ? ಹ್ಞೂನ್ರಿ. ಒಂದ್ ಯಾವ್ದೇ ರಸ್ತೆ ಗಿಸ್ತೆ ಮಾಡಿಲ್ಲ ಒಟ್ಟ? ಮಾಡಿಲ್ರಿ. ಮತ್ತೆ ಇದೇ ಹೊಲಗಳಿಗೆ ನೀವೇ ಹೋಗ್ತೀರೇನ್ರಿ ಗಾಡಿ? ಹೊಲಗಳಿಗೆ ಎಲ್ಲರೂ ಹೋಗ್ತಾರಿ. ಊರ್ ಗ್ರಾಮಸ್ಥರು ಗಾಡಿಗಳು ಹೋಗ್ತಾರಿ? ಟ್ರ್ಯಾಕ್ಟರ್ ಎಲ್ಲ? ಟ್ರ್ಯಾಕ್ಟರ್ಗಳು ಹೋಗ್ತಾವ್ರಿ. ಟ್ರ್ಯಾಕ್ಟರ್ ಹೋಗ್ತಾವ್ರಿ, ಎಲ್ಲ ಹೋಗ್ತಾವ್ರಿ. ಸ್ವಲ್ಪ ಹುದಲಾಗಿತ್ರಿ, ಹುದಲಾಗ ಗಾಸ್ ಹಾಕ್ಯಾರಿ. ಅಂದ್ರೆ ಇನ್ನೂ ಆದ್ರೂ ಗ್ರಸ್ ಹಾಕಿದ್ರು ಕರೆಕ್ಟ್ ಆಗಿಲ್ರಿ? ತೆಗ್ಬೇಡದ್ರ ಒಳಗಿನ ಅವು ಕುಂತ ಮಳೆ ಕುಂತದ್ರಿ. ಏನ್ ಮಳೆ ಬಂದ್ರೆ ಎಲ್ಲಾ ನೀರ್ ನಿಂತೈತವ್ರಿ, ಹೋಗ್ಲಾಕ ಅನುಕೂಲ ಇಲ್ಲ ಒಟ್ಟ? ಅನುಕೂಲ ಇಲ್ರಿ. ಊರಾಗ ಕುಡಿ ನೀರ್ ವ್ಯವಸ್ಥೆ ಅದ್ರಿ? ವ್ಯವಸ್ಥೆ ಆದ್ರಿ. ಬಿಡ್ತಾರಿ ಕುಡಿ ನೀರು? ಬಿಡ್ತಾರಿ. ಎಷ್ಟ್ ದಿನಕ್ಕೊಮ್ಮೆ ಬಿಡ್ತಾರಿ? 2 ದಿನಕ್ಕೊಮ್ಮೆ ಬಿಡ್ತಾರಿ. 2 ದಿನಕ್ಕೊಮ್ರಿ? ಹ್ಞೂನ್ರಿ. 4 ದಿನ ಕುಡಿ ನೀರು ಏನ್ ಮಾಡ್ತೀರಿ? ಅಲ್ಲಿಂದ ಏನು ಇಲ್ರಿ, ಅವೇ 2 ದಿನ ಕುಡಿದ್ರಿ. 2 ದಿನ ಕುಡಿದ್ರಿ? ಹ್ಞೂನ್ರಿ. ಊರಾಗ ಫಿಲ್ಟರ್ ನೀರ್ ಅದ್ರಿ? ಫಿಲ್ಟರ್ ನೀರ್ ಆದ್ರಿ. ಚಲೋದ್ರಿ? ಅದು ಒಂದ್ ವಾರ ಹೋಗ್ತಾರ, 1 ವಾರ ಬರ್ತದ್ರಿ. 1 ವಾರ ಚಲೋ ಇರ್ತಾವ, 1 ವಾರ ಬಂದಿರ್ತಾವ. 1 ವಾರ ಬಂದಿರ್ತಾರ. ಗ್ರಾಮ ಪಂಚಾಯತ್ ಹಾಕ್ಯಾರೇನ್ರಿ ಅದು? ಅದು ಗ್ರಾಮ ಪಂಚಾಯತ್ ಹಾಕ್ಯಾರಿ? ಹ್ಞೂನ್ರಿ. ಊರಾಗ ಎಲ್ಲಾ ರೋಡ್ಗಳಾಗಿರೋ ಎಲ್ಲಾ ಕಡೆ ಸಿಸಿ ರೋಡ್ಗಳು? ಎಲ್ಲಿ ರೋಡ್ ಏನ್ ಇಲ್ರಿ. ತುಂಬಾ ತೆಗ್ಗತ್ತವ್ರ ರಾಡಿನೇ ರಾಡಿ. ಒಟ್ಟ ಯಾವ ಸಿಸಿ ರೋಡ್ಗಳು ಆಗಿಲ್ರಿ? ಯಾವ್ಯಾವ ಆಗಿಲ್ರಿ. ಊರಾಗ ಎಲ್ಲಾ ಗಟ್ರಗಳಾಗ್ಯಾವ ಎಲ್ಲಾ ಸೈಡ್? ಏನೇನು ಸೈಡ್ ಆಗಿಲ್ರಿ. ಒಟ್ಟ ಯಾವ ಕಡೆ ಗಟ್ರ ಸೈಡ್ ಆಗಿಲ್ಲ? ಯಾವ ಸೈಡ್ ಆಗಿಲ್ರಿ. ಊರಾಗ ಶೌಚಾಲಯ ಅದಾವ್ರಿ? ಸಾರ್ವಜನಿಕರಿಗೆ ಶೌಚಾಲಯ ಏನೇನು ಮಾಡಿಲ್ರಿ ನಮ್ಮ ಊರಾಗ. ಏನ್ ಮಾಡಿಲ್ರಿ? ಏನೇನು ಹೊರಗೆ ಹೋಗುದ್ರಿ? ಹೊರಗೆ ಹೋಗುದು. ಈ ದಾರಿ ಈ ಸಾಮ ದಾರಿಗೆ, ಒಡೋಡ್ ದಾರಿಗೆ, ಇಂಥ ದಾರಿಗೆ ಹೋಗ್ತಾರೆ ಎಲ್ಲರೂ. ಸಣ್ಣ ಮಕ್ಕಳು ದಾರಿಗೆ ಹೋಗ್ತಾರೆ. ಅಂದ್ರೆ ಊರ್ ಹೊರಗ ದಾರಿ, ಹೊಲಗಳಿಗೆ ಹೋಗೋ ದಾರಿಗೆ ಸಣ್ಣ ಹೋಗ್ತಾರೆ? ಹ್ಞೂನ್ರಿ. ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿಗಳು ಪಿಡಿಗಳು ಬರ್ತಾರಿ ಊರಾಗ? ಬರ್ತಾನ್ರಿ ಪಿಡಿ. ಈಗ ಬಂದನ್ರಿ, ಸುಲ ಅದನ್ರಿ. ಅವನೇ ವರ್ಕ್ ಮಾಡ್ತಾನ್ರಿ. ಊರಾಗ ಗ್ರಾಮ ಸೇವೆ ಮಾಡ್ಯಾರಿ? ಗ್ರಾಮ ಸೇವೆ ಮಾಡಿಲ್ರಿ. ಒಟ್ಟ ಮಾಡಿಲ್ರಿ. ಇಲ್ಲಿ ಊರಾಗ ಕಸದ ಗಾಡಿ ಬರ್ತಾವೆ ಗ್ರಾಮ ಪಂಚಾಯತ್? 3 ವರ್ಷಕ್ಕೊಮ್ಮೆ ಬರ್ತಾರೆ. 3 ವರ್ಷಕ್ಕೊಮ್ರಿ? ಒಟ್ಟ ಕಸದ ಗಾಡಿಗಳು ಬರೋದಿಲ್ರಿ. ಇಲ್ಲಿ ಊರಾಗ ಏನ್ರ ಚರಂಡಿ ನೀರ್ ನಿಂತು ಏನ್ರ ಸೊಳ್ಳೆ ಆದ್ರ ಬಂದು ಪುಡಿ ಹೊಡಿತಾರಿ? ಪುಡಿ ಎಂದು 3 ವರ್ಷಕ್ಕೊಮ್ರಿ. ಒಟ್ಟ ಅವ್ರು ಪುಡಿ ಹೊಟ್ಟ ಹೋಗಂಗಿಲ್ರಿ? ಹೋಗ್ಯಾಲ್ರಿ. ಊರಾಗ ದೋಬಿಘಟ್ಟ ಎಷ್ಟದ್ರಿ? ಇಲ್ಲಿ ಆದ್ರಿ.
ನೀರಿನ ವ್ಯವಸ್ಥೆ ಅದ್ರಿ? ಏನ್ ವ್ಯವಸ್ಥೆ ಇಲ್ರಿ ಅದಕ್ಕೆ, ಒಟ್ಟ ವ್ಯವಸ್ಥೆ ಇಲ್ರಿ ನೀರಿನ? ಏನೇನಿಲ್ರಿ. ಅದು ಬಂದ ದೊಬ್ಬಿಘಟ್ಟ ಅದು ಬಂದದ್ರಿ. ಊರಾಗ ಸರ್ಕಾರಿ ದವಾಖಾನೆ ಇದ್ರಿ? ಸರ್ಕಾರಿ ದವಾಖಾನೆ ಯಾವ್ರಿ? ಬರ್ತಾರೆ ಡಾಕ್ಟರ್ಗಳು? ಹ್ಞೂ ನೋಡ್ತಾರೆ ಚಲೋ ಐತೆ? ನೋಡ್ತಾರ್ರಿ. 2 ದಿನಕ್ಕೊಮ್ಮೆ ಬರ್ತಾರ್ರಿ. 8 ದಿನಕ್ಕೊಮ್ಮೆ? ಹ್ಞೂ ಡೈಲಿ ಬರ್ದಿಲ್ರಿ ಅವರು? ಇಲ್ರಿ. ಇಂಜೆಕ್ಷನ್ ಬಂದಾಗ ಇಂಜೆಕ್ಷನ್ ಕೊಡ್ತಾರೇನ್ರಿ? ಇಂಜೆಕ್ಷನ್ ಸಲೈನ್ ಹೋಗೇ ಇಲ್ರಿ ನಾವು ಆ ಕಡೆ ದವಾಖಾನೆ. ಹೌದ್ರಿ. ಹ್ಞೂ ಮತ್ತೆ ಇಲ್ಲಿ ಊರಾಗ ಏನ್ರ ಸಮಸ್ಯೆಗಳಾದ್ರ ಏನ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಬಂದು ಪೊಲೀಸ್ನವ್ರು ಏನ್ರ ರೆಸ್ಪಾನ್ಸ್ ಮಾಡ್ತಾರ್ರಿ? ಮಾಡ್ತಾರೆ. ಮಾಡ್ತಾರ್ರಿ. ಮಾಡ್ತಾರೆ. ಇಲ್ಲಿ ಏನ್ರ ತಹಸೀಲ್ದಾರ್ ಹೋಗಿ ಕೆಲ್ಸ ಇತ್ತ ತಹಸೀಲ್ದಾರ್ ಆಫೀಸರ್ಗೆ ಹೋದ್ರ ಅವ್ರ ಏನ್ರ ರೆಸ್ಪಾನ್ಸ್ ಕೊಡ್ತಾರ್ರಿ? ಕೊಡ್ತಾರ್ರಿ. ಗ್ರಾಮದೊಳಗ ಪಿಡಿಒಗಳು ಬಂದು ಏನ್ರ ಜನರ ಸಮಸ್ಯೆ ಆದ್ರ ಬಂದ ಬಗೆಹರಿಸ್ತಾರ್ರಿ? ಈಗ ಬಗೆಹರಿಸ್ತಾನ್ರಿ. ದಿನ ಬರ್ತಾನ್ರಿ ಪಿಡಿಒಗಳು ಬರ್ತಾರ ದಿನ? ದಿನ ಬರ್ತಾನ. ಊರಾಗ ಮೆಂಬರ್ಗಳು ಬಂದು ನೋಡ್ತಾರ ಏನ್ ಮೆಂಬರ್ಗಳು ಕತ್ತಿಗೆ ಹಿಡೋರ ಮೆಂಬರ್ಗಳು ಕತ್ತಿಗೆ ಹಿಡೋರ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ? ರೇಷನ್ ಕೊಡ್ತಾರ್ರಿ. ತಿಂಗಳ ಕೊಡ್ತಾರ್ರಿ? ತಿಂಗಳ ಕೊಡ್ತಾರ್ರಿ. ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಾವೇನ್ರಿ? ಬರ್ತಾರ. ಎಷ್ಟ್ ಬರ್ತಾವ್ರಿ? ಅವ್ ಎಷ್ಟ್ ಬರ್ತಾವ್ರಿ ಅವ್ ಲೆಕ್ಕ ಕೇಳ್ರಿ ಅವ್ರು. ಕೊಡ್ತಾರ್ರಿ. ಹ್ಞೂನ್ರಿ. ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ರೊಕ್ಕ ಬರ್ತಾವೇನ್ರಿ? ಏನ್ ಮಾಡ್ತಾವ್ರಿ ಅವ್ನ ವಿಚಾರ, ಊರ್ ವಿಚಾರ ಏನ್ ಮಾಡ್ಬೇಕ್ರಿ ನಾವು? ಅದ ಗೊತ್ತಿಲ್ಲ. ಮೋದಿ ರೊಕ್ಕ ಬರ್ತಾವ? 2-3 ತಿಂಗಳ ಬರ್ತಾರಿ. ಹಾಕ್ತಾರಿ. ಇಲ್ಲಿ ರೈತರಿಗೆ ಹೊಲಗಳಿಗೆ ನೀರಿನ ವ್ಯವಸ್ಥೆ ಆದ್ರಿ? ಕೆನಲ್? ಏನ್ ಕ್ಯಾನಲ್ ಇಲ್ರಿ. ಕ್ಯಾನಲ್ ಇಲ್ರಿ? ಇಲ್ರಿ. ಮತ್ತೆ ನೀರಾವರಿ ವ್ಯವಸ್ಥೆ ಇಲ್ರಿ ಹೊಲಗಳಿಗೆ? ಏನೇನಿಲ್ರಿ. ಒಟ್ಟ ತಮ್ಮ ಸ್ವಂತ ಬೋರ್ವೆಲ್ ಹಾಕ್ಸ್ಕೊಂಡು ಹ್ಞೂನ್ರಿ. ಆಯ್ತ್ರಿ. ನಿಮ್ಗ ಒಟ್ಟ ನಿಮ್ಗ ಗ್ರಾಮಗಳಿಗೆ ಹೊಲಗಳಿಗೆ ಹೋಲಾಕ ರಸ್ತೆ ವ್ಯವಸ್ಥೆ ಬೇಕ್ರಿ? ಮತ್ತ ಊರಾಗ ಗ್ರಾಮದೊಳಗ ಚರಂಡಿ ವ್ಯವಸ್ಥೆ ಮಾಡ್ಬೇಕು, ಶೌಚಾಲಯ ವ್ಯವಸ್ಥೆ ಆಗ್ಬೇಕ್ರಿ? ಆಯ್ತು. ನಿಮ್ ಸಮಸ್ಯೆ ವೀಕ್ಷಕರೇ, ಇದು ಚಬನೂರು ಗ್ರಾಮದಲ್ಲಿ ಅಂತ ದೊಡ್ಡ ಚರಂಡಿ ಇದು. ಇಲ್ಲಿ ನೋಡ್ಬೋದು ಎಲ್ಲ ಗ್ರಾಮದಲ್ಲಿ ಚರಂಡಿ ನೀರೆಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಚರಂಡಿ ನೀರು ಮುಂದೆ ಹೋಗ್ತಾ ಇಲ್ಲ. ಇಲ್ಲಿ ಚರಂಡಿ ಪೈಪ್ ನೋಡೋದು ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಹಂಗಾಗಿ ನೀರು ಇಲ್ಲೇ ನಿಲ್ತಾ ಇದೆ. ಇಲ್ಲಿ ಹೊರಗಡೆ ಮುಂದೆ ಹೋಗ್ತಾ ಇಲ್ಲ ನೀರು. ಮತ್ತೆ ಇಲ್ಲಿ ಸಂಪೂರ್ಣ ಎಲ್ಲ ಕಸ ಬಿದ್ದಿದೆ. ನೋಡ್ಬೋದು ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಕಸ ಆಗಿದೆ. ಇಲ್ಲಿ ಗ್ರಾಮ ಪಂಚಾಯತಿಂದ ಕಸದ ಗಾಡಿ ಕೂಡ ಇಲ್ಲಿ ಬರ್ತಾ ಇಲ್ಲ. ಗ್ರಾಮಸ್ಥರು ಹೇಳ್ತಿದ್ದಾರೆ 15 ದಿನ 25 ದಿನ ತಿಂಗಳಿಗೊಮ್ಮೆ ಬರುತ್ತೆ ಅಂತ. ಹಾಗಾಗಿ ಇಲ್ಲಿ ಸಂಪೂರ್ಣ ಎಲ್ಲ ಕಸ ಬಿದ್ದಿದ್ದಾವೆ. ಇಲ್ಲೆಲ್ಲ ಪಕ್ಕದಲ್ಲಿ ಮನೆಗಳಿವೆ ನೋಡ್ಬೋದು. ಇಲ್ಲಿ ಎಲ್ಲ ಚರಂಡಿ ನೀರು ನಿಂತ್ಕೊಂಡು ಎಲ್ಲ ಸೊಳ್ಳೆಗಳಾದ್ರೆ ಜನರಿಗೆ ಕಚ್ಚಿ ಜನರಿಗೆ ರೋಗಗಳು ಬರುವಂತಹ ಅವಕಾಶ ಇರುತ್ತೆ. ಇದನ್ನ ಸರಿಯಾಗಿ ಕ್ಲೀನ್ ಕೂಡ ಮಾಡಿಲ್ಲ. ಮತ್ತೆ ಇಲ್ಲಿ ಸೊಳ್ಳೆ ಪುಡಿ ಕೂಡ ಹೊಡಿತಾ ಇಲ್ಲ ಗ್ರಾಮ ಪಂಚಾಯತಿಯವರು. ಗ್ರಾಮಸ್ಥರು ಹೇಳ್ತಿದ್ದಾರೆ ಸ್ವಲ್ಪ ಪಿಡಿಒಗಳು ಇಲ್ಲಿ ಗಮನ ಹರಿಸಿ ಸ್ವಲ್ಪ ಈ ಕಸವನ್ನ ಕ್ಲೀನ್ ಮಾಡಿಸಿ ಮತ್ತೆ ಇಲ್ಲಿ ಚರಂಡಿ ನೀರಿನ ಮುಂದೆ ಹೋಗುವಂತ ವ್ಯವಸ್ಥೆ ಮಾಡಿಸ್ಬೇಕು ಅಂತ ನಮ್ಮ ಟಿವಿ 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು ಪಿಡಿಒಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಅಡ್ಡಾಡ್ಕೊತ ಹೋಗ್ಬೇಕು, ಒಂದು ಗಾಡಿ ಹೋಗಲ್ಲ ಗೋಡ ಹೋಗಲ್ರಿ, ಒಂದ್ ಸರಿಯಾಗಿ ರೋಡ್ ಮಾಡ್ಕೊಡ್ರಿ. ಎಲ್ಲಾ ಕಡೆ ಸ್ವಚ್ಛತಾ ಚರಂಡಿ ಟಿಸಿ ರೋಡ ಏನದಾವಲ್ರಿ ಅವೆಲ್ಲ ಶಿಸ್ತ್ ಮಾಡಿಕೊಡ್ರಿ. ಊರು ಸ್ವಚ್ಛತೆ ಇರ್ಬೇಕ್ರಿ. ಊರ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೀವು ನೋಡ್ಕೊತಾ ಇರ್ಬೇಕು. ಏನೇನ್ ಇದ್ದು ಎಲ್ಲ ಸ್ವಚ್ಛ ಮಾಡ್ರಿ. ಬಟ್ ನಮ್ಗೆ ಏನ್ ನೀರಿನ ವ್ಯವಸ್ಥೆ ದಿನ ಬರಂಗ ಮಾಡ್ಲಿಕ್ಕೂ 2 ದಿವಸಗೊಮ್ಮೆ ಬರಂಗಾರ ಮಾಡ್ಬೇಕ್ರಿ. ನೀರ 2 ವಾರಕ್ಕೊಮ್ಮೆ ಬರ್ತಾರ ನೀರ. ಎಲ್ಲಿ ಕುಡಿದ್ರಿ? ಬಾಯಿ ತರ್ಬೇಕ್ರಿ, ಫಿಲ್ಟರ್ ನೀರ್ ತಂದ್ ಕುಡಿತೀವ್ರಿ. ಅದು ಒಂದೊಂದ್ ದಿನ 4 ದಿನ ಹೋಗ್ತದ್ರಿ ನೀರ್. ಒಮ್ಮೆ ಸರಿಯಾಗಿದ್ದು ಒಂದ್ ಇತ್ರಿ, ಇಲ್ಲ ಆಗದನ ಹೋಗುದ್ರಿ. ಮತ್ ಬೇಲೂರ ತಂದ್ ಕುಡಿದ್ರಿ. ಅವೇ ಬಾಯಿ ನೀರ್ ಸೊಳ್ಳೆ ನೀರ್ ಕುಡಿತೀರಿ. ಮತ್ತೇನ್ ಮಾಡೋದು? ಸರಿಯಾಗಿಲ್ರಿ. ಈ ಫಿಲ್ಟರ್ ನೀರ್ ಕುಡಿಬೇಕಂದ್ರ ನಾವ್ ಬೇಲೂರ್ ತರ್ಬೇಕ್ರಿ. ಅವ್ರ ಫಿಲ್ಟರ್ ಕೆಟ್ಟೆ ಬಿಡ್ತಾರ. ಒಂದೇ ಫಿಲ್ಟರ್ ನೀರ್. ಇನ್ನೊಂದ್ ಏನಾರ ವ್ಯವಸ್ಥೆ ಮಾಡಿದ್ರೆ ಒಂದು ಇದು ಕೆಟ್ಟರು ಅದೊಂದ್ ಇನ್ನೊಂದ್ ಮಾಡ್ಕೊಳಕ್ ನಡೀತದ್ರಿ. ನಿಮ್ಗೆ ಶೌಚಾಲಯ ವ್ಯವಸ್ಥೆ ಅದೇನ್ರಿ ಊರಾಗ? ಪೈಖಾನೆ ವ್ಯವಸ್ಥೆ ಏನಿಲ್ರಿ. ಅದ್ರದಂತ್ರ ಗೊತ್ತೇ ಇಲ್ರಿ. ಹಿಂಗೆ ರೋಡಿಗೆ ಹೋಗೋದ್ರಿ. ರೋಡ್ ಒಳಗೆ ಹೋಗೋದ್ರಿ ಒಟ್ಟ ಹಿಂಗೆ ರೋಡಿಗೆ ಹೋಗೋದ್ರಿ. ಮತ್ತೆ ಅದು ಯಾವಾಗ ಆತದ ಯಾವಾಗೆಲ್ಲ ಆತದ ನೋಡ್ರಿ. ಅದನ್ನ ಒಂದ್ ಮಾಡಿಕೊಡ್ರಿ. ಊರಾಗ ಚರಂಡಿ ವ್ಯವಸ್ಥೆ ಆಗೇನ್ರಿ ಎಲ್ಲಾ ಕಡೆ? ಏನ್ ಚರಂಡಿ ವ್ಯವಸ್ಥೆ ಇಲ್ರಿ. ಅಲ್ಲಿ ರೋಡ್ ಮಾಡಿದ್ರೆ ಎಲ್ಲ ಊರ್ದ ಅಲ್ಲೇ ರಾಡಿ ಅಲ್ಲೇ ಅಡ್ಡಾಡಕ್ ಬರ್ಲದಂಗ ರೋಡ್ ಅದಾವ್ರಿ. ಆ ಚರಂಡಿಗಳಂತ್ರ ಏನು ಇಲ್ರಿ. ಊರಾಗ ಸಿಸಿ ರೋಡ್ ವ್ಯವಸ್ಥೆ ಆಗ್ಯಾವ್ರಿ ಎಲ್ಲಾ ಕಡೆ? ಏನ ಇಲ್ರಿ. ಏನಾಗಿಲ್ರಿ? ಆಗಿಲ್ಲ, ಸರಿಯಾಗಿ ಆಗಿಲ್ರಿ. ಗೃಹಲಕ್ಷ್ಮಿ ಬರ್ತಾರ ನಿಮಗ? ಗೃಹಲಕ್ಷ್ಮಿ 3 ತಿಂಗಳ ಬರತಾವ್ರಿ. 3 ತಿಂಗಳ ಬರಾಕ್ತಾರ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ? ಹಂಚಿ ಮಾಡ್ತಾರ. ಮಾಡ್ತಾರಿ. ಇಲ್ಲಿ ಪಿಡಿಒಗಳು ಬರ್ತಾರಿ ಊರಾಗ? ಪಿಡಿಒ ಬರ್ತಾರ್ರಿ. ಮನೆ ಬಂದ್ ಹೋಗ್ಯಾರ್ರಿ. ಏನ್ ಮನಿ ಗರ್ಪಟ್ಟಿ ತೊಂಬ್ರಿ ಅಂತ ಹೇಳಿ ಹೋಗ್ಯಾರ್ರಿ. ಮತ್ತೆ ಇಲ್ಲಿ ದೊಬಿಗಟ್ಟಿ ವ್ಯವಸ್ಥೆ ಅದೇನ್ರಿ? ಡೋಬಿಗಡ್ಡೆ ವ್ಯವಸ್ಥೆ ಬ್ಯಾಡ ತಿಳಿರಿ. ನಾವ್ ಮನಿ ನೀರ್ ಬಿಡಬೇಕ್ರಿ. ಅದೇನ್ ಡೋಬಿಗಡ್ಡೆ ಹಿಂಗೆ ಹರಗ್ ಹೋಗ್ಲಕತ್ರ ನೀರ್. ಕಾರ್ಯಾವರಪೇಟೆ ನೀರ್ ಯೂಸ್ ಮಾಡಿದ್ರು ಬಂದ್ ಮಾಡೋದಿಲ್ಲ, ಏನಿಲ್ಲ. ಹಿಂಗೆ ಹರಿದು ಹೋಗ್ಲಕತ್ತ. ಅದನ್ನ ಬಂದ್ ಮಾಡಿಸ್ಬಿಟ್ಟಿರಿ. ಕಡೆ ಏನೇನ ನಮ್ ಮನಿ ಮುಂದೆ ನೀರ್ ಬರಂಗ್ ಮಾಡತ್ತೇವಿ. ಅದನ್ನ ಬಂದ್ ಮಾಡಿ ಮನಿ ಮುಂದ್ ಬಿಡ್ತಾರ್ರಿ. ವಾರಕ್ಕೊಮ್ಮೆ ಬಿಡ್ತಾರ್ರಿ. ಊರಾಗ ಅಂಗನವಾಡಿ ಶಾಲೆಗಳಿಗೆ ಹೆಣ್ಮಕ್ಳಿಗೆ ರೇಷನ್ ಹಂಚ್ತಾರೇನ್ರಿ?
ಹಂಚ್ತಾರ್ರಿ ತಿಂಗಳ ಹಂಚ್ತಾರ್ರಿ. ತಿಂಗಳ ಹಂಚ್ತಾರ್ರಿ. ಹ್ಮ್. ಅವ್ರನ್ನ ಅದನ್ನ ತರೋರ್ನ ಕೇಳಿಲ್ಲ ಆದ್ರ ಹಂಚ್ತಾರ ಅಂತ ಹೇಳ್ಯಾರ ನಮ್ಗ. ಹ್ಮ್. ಹಂಚ್ತಾರ. ಊರಾಗ ಸರ್ಕಾರಿ ದವಾಖಾನೆ ಐತ್ರಿ? ಸರ್ಕಾರದ ದವಾಖಾನೆ ಐತ್ರಿ. ಬರ್ತಾರ ಡಾಕ್ಟರ್ಗಳು? ಬರ್ತಾರ. ನೋಡ್ತಾರ್ರಿ ಚಲೋತ್ನಾಗೆ? ಹಾ ನೋಡ್ತಾರ. ಬರ್ತಾರ ಆದ್ರ ನೋಡಿರಿ ನಾವು ಬರ್ತಾರ. ಊರಾಗಿಂದ ಗ್ರಾಮದಾಗ ಕಸ ಗಾಡಿ ಬರ್ತಾನ್ರಿ ಗ್ರಾಮ ಪಂಚಾಯತಿಂದ? ಬರಾಕತ್ತಾವಲ್ರಿ. ಬರಾಕತ್ತಾರಿ? ಎಷ್ಟ್ ತಿಂಗಳು ಬರ್ತಾರಿ? ಹಿಂಗ ಬರ್ತಾರ್ರಿ ಅವ್ರು 15 ದಿನ ಹೋಗ್ತದ ಎಂದೆಂದ ಬರ್ತಾರ. ನಾವ್ ನೋಡ್ದ ಒಮ್ಮೆ ಒಂದ್ ತಿಂಗಳನ್ನ ಹೋಗಿರ್ತದ್ರಿ. ಅಂದ್ರೆ ಕಸ ಗಾಡಿಗಳು ದಿನ ಬರಲ್ಲ. ಏನ್ ಹೊಲಸ್ ಇದ್ದಿದ್ದು ತಿಂಗಳಗಂಟ್ಲೆ ಹಿಂಗ ಅಮಾಸಿ ಉಣ್ಣಿ ಏನಾರ ಊರ ಜಾತ್ರೆ ಕೇತ್ರಿ ಇದ್ರ ಸ್ವಚ್ಛತಾ ಮಾಡ್ತಾರ. ಪುಡಿ ಪಡಿ ನೆಪ್ಪದ ಹಾಕ್ತಾರ. ದಿನ ವಾರಕ್ಕೊಮ್ಮೆ ಬಂದೆ ಹಾಕಿದೆ ಇದು ಹಾಕಿದೆ ಅಂದಿಲ್ರಿ. ಅಂದ್ರೆ ಪುಡಿನೂ ಹಾಕಂಗಿಲ್ರಿ ತಿಂಗಳ ಏನ್ ಇಲ್ರಿ. ಅದ ವ್ಯವಹಾರ ಇಲ್ರಿ. ಏನೋ ದೊಡ್ಡ ಸಾಹೇಬ್ರು ಬರ್ತಾರ ಅಂದಾಗ ಹಾಕ್ತಾರ. ಇಷ್ಟ ನೋಡ್ರಿ. ಅಂದ್ರ ಒಟ್ಟ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳ ಕಡಿಮೆ ಆಗ್ಯಾವ್ರಿ. ಇಲ್ರಿ ಆ ಅಭಿವೃದ್ಧಿ ಕೆಲಸಗಳು ಅಂತಿಲ್ಲ. ಮೊದಲ ಏನು ಮಾಡ್ತಿರೋ ಏನ್ ಬಿಡ್ತಿರೋ ಹೆಣ್ಮಕ್ಳಿಗೆ ಶೌಚಾಲಯ ಮಾತ್ರ ಮಾಡ್ಕೊಡ್ರಿ. ಶೌಚಾಲಯ ವ್ಯವಸ್ಥೆ, ಊರಾಗ ಸಿಸಿ ರೋಡ್ ವ್ಯವಸ್ಥೆ, ಹೊಲೋಳಿ ವ್ಯವಸ್ಥೆ, ಹೊಲೋಳಿ ಹಿಂಗ ಹೋಗಕ ಏನ್ ಕಾಲೇ ಮುರ್ಕೊಂಡ್ ಹೋಗುದ್ ನೋಡ್ರಿ. ಈ ತರ ಅದಾವ ರೋಡ್ಗಳು. ಒಂದ್ ಸೈಕಲ್ ಮೋಟ್ರ್ ಹೋಗ್ಲಾರ ಬಟ್ಟಿಗ್ ಹಿಂಗ ಹೋಗುದು. ನಮ್ಮ ವ್ಯವಸ್ಥೆ ಹಿಂಗ ಅದ ಹೋಗ್ತಿವಿ. ಇಲ್ಲದವ್ರ ಹೆಂಗ್ ಹೋಗ್ಬೇಕ್ರಿ? ಸಮಸ್ಯೆಗಳನ್ನ ಮಾಡಿ ಟಿವಿ ಚಾನಲ್ ಮಾಡಿ ಮತ್ತೆ ಏನ್ ಸಮಸ್ಯೆ? ಬಾತ್ರೂಮ್ ಬೇಕ್ರಿ, ಸಂಡಾಸ್ತು ಮತ್ತೇನದ ಎಲ್ಲಾ ಬಾಳ ತಿಪ್ಪಲ ಅದ. ಗಿಡ ಗಂಟಿ ಬಾಳ ಅದಾವು. ಚರಂಡಿ ನೀರ್ ಎಲ್ಲಾ ಅಷ್ಟು ಕಂಪ್ಲೇಂಟ್ ಮಾಡಿ ಕೊಡ್ಬೇಕು. ಇಲ್ಲಿಕಂದ್ರ ನಾವ್ ಮುಂದ್ ಕೋತಿ ನೋಡು. ಮತ್ತೇನ ಒಟ್ಟ ಚರಂಡಿ ವ್ಯವಸ್ಥೆ ಇಲ್ರಿ ಊರಾಗ? ಒಟ್ಟ ಏನೇನು ಕೇಳಬಾರ್ದ್ರಿ. ತಮ್ ಮನಿಗೊಳಗ ಮಾಡ್ಕೊಂಡಿರ್ತಾರ. ನಮ್ ಮನಿಗೊಳಗ ಏನದ ಚರಂಡಿ ಹೋಗಸ್ತಾರ ಒಳಗ ಮನಿಯಿಂದ. ಚರಂಡಿ ರೋಡ್, ಸಿಸಿ ರೋಡ್ ಯಾವ ಒಟ್ಟ ಏನೇನು ಇಲ್ಲ, ಬಂದಿಲ್ಲ ಇನ್ನ. ಬರ್ತದಂತಾರ ಏನ ಬರಲ್ದು. ಕುಡಿ ನೀರ್ ಬಿಡ್ತಾರ ದಿನ ಎಲ್ಲಿದ್ರಿ? 2 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ. ಅಲ್ಲಿ ನಾವೇ ನೀರ್ ಕುಡಿತೀರಿ? ಇಲ್ರಿ, ಕುಡಿದೇವೆ. ಮತ್ತೆ ಫಿಲ್ಟರ್ ನೀರ್ ಅದಾವನ್ರಿ? ಫಿಲ್ಟರ್ ನೀರ್ ಅದಾವ್ರಿ. ಅವು ಏನೋ ಕೆಟ್ಟದ, ಅದನ್ನ ಮಾಡ್ಯದ ಇದನ್ನ ಮಾಡ್ಯದ ಅಂತ ಅದನ್ನ ಹೇಳ್ತಾರ. ಅವು ಸರಿ ಬರಲ್ಲ ಒಟ್ಟ? ಏನು ಇಲ್ರಿ. ಅವ್ ಒಂದಿನ ಕರೆಂಟ್ ಇದ್ದಾಗ ಬಿಡ್ತಾರ, ಕರೆಂಟ್ ಇಲ್ದಾಗ ಇದ್ರ ನೀರ್ ಬಂದಿಲ್ಲ ಅಂತ ಹೇಳ್ಬಿಡ್ತಾರ. ಇಲ್ಲಿ ಗ್ರಾಮ ಪಂಚಾಯತ್ ಕಸ ಗಾಡಿ ಬರ್ತಾವ್ರಿ ಊರಾಗ? ಬರ್ತಾವ್ರಿ. ಅಂದ್ರ ಒಂದಿನ 8 ದಿನದಾಗೊಮ್ಮೆ ತಿಂಗಳಿಗೊಮ್ಮೆ ಬರ್ತಾರ. ಅವ್ ಬಂದಾಗೆಲ್ಲ ಕಸ ಎಲ್ಲ ತುಂಬ್ಕೊಂಡ್ ಹೋಗಲ್ಲೇನ್ರಿ? ಇಲ್ರಿ, ತುಂಬ್ಕೊಂಡ್ ಹೋಗಲ್ಲ, ಹಂಗೆ ಬಿಡ್ತಾರ್ರಿ? ಅಲ್ಲಿದೆ ತಗದ್ ಚರಂಡಿ ತೆಗದ್ ಹೋಗದ್ ಬಿಡು. ಅಲ್ಲೇ ಮಗಲ್ಕ್ ಹೋಗೋದಕ್ಕೆ ಸಿಂದ್ರಾಗಡೆ ಒಂದ್ 6 ದಿನ ತುಂಬ್ಕೊಂಡ್ ಹೋಗ್ತಾರ. ಅಲ್ಲಿದೆ ಇಲ್ಲಿದೆ. ಮತ್ತ ಅಲ್ಲಿದಂತ್ರು ಅದು ಏನ್ ಒಂದ್ ಆಡಂಗಿಲ್ಲ. ಹೇಳನೆ ಅಲ್ಲೇ, ಕೂಳುನು ಅಲ್ಲೇ ನಮ್ಮದು. ನಮ್ ಮನಿ ಹಿಂದಂತ್ರು ಬರೇ ಚರಂಡಿ ಅದ. ಮನಿ ಹಿಂದ ಕಂಟಿ ಅದ, ತಿಪ್ಪಿ ಅದಾವ, ಎಲ್ಲ ಅಷ್ಟು ಅಲ್ಲೇ ಅದ. ಎಲ್ಲ ಅಲ್ಲೇ ಅದಾವ್ರಿ? ಏನ್ರ ಮಚ್ಚರ ಆಗಿ ಏನ್ರ ಹುಳಗಳಾದ್ರ ಪುಡಿ ಹೊಡಿತಾರ ಬಂದು? ಎಲ್ಲಿ ತೊಡಿತಾರ? ಇಲ್ಲೇ ಇಟ್ ಹೊಡ್ಕೊಂಡ್ ಹೋಗ್ತಾರ ಆ ಕಡೆ ಅರ್ಧಕ್ಕರ್ದಾನೆ. ಊರಾಗ ಪೂರ ಏನೂ ಇಲ್ಲ. ಮತ್ ಹ್ಯಾಂಗ್ ಮಾಡ್ಬೇಕು ನೋಡ್ರಿ. ಒಟ್ಟಿ ಕಡೆ ದಂಡಿ ಬಂದ್ ಒಟ್ಟು ಹೆಂಗ್ ಪುಡಿ? ಏನೇನು ಕೇಳಬಾರ್ದು. ಆ ಗುಡಿಲಿ ಮಠದ್ಲಿದ್ದ ಹಚ್ಚಿಕನೆ, ಇಚ್ಚಿಕ್ ಯಾರು ಬರಂಗಿಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ರಿ ಒಟ್ಟು? ಇಲ್ಲ 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 ಇಲ್ಲ. ಎಲ್ಲ ಹೊರಗೆ ಹೋಗುದೇನ್ರಿ? ಊರಾಗ ರೇಷನ್ಸಿಂಗ್ ಮಾಡ್ತಾರ್ರಿ? ರಾಸನ್ ಚೀಟಿ ಮಾಡ್ತಾರ್ರಿ. ತಿಂಗಳ ಕೊಡ್ತಾರಿ? ತಿಂಗಳ ಕೊಡ್ತಾರ. ಗೃಹಲಕ್ಷ್ಮಿ ಬರ್ತಾವ್ರಿ? ಬರ್ತಾವ್ರಿ. ಈಗ 2-3 ತಿಂಗಳಾಯ್ತು ಬಂದಿಲ್ಲ. ಬಂದಿಲ್ರಿ? 2 ತಿಂಗಳು ಹೋಗಿತ್ತಂದ್ರ 1 ತಿಂಗಳದ್ ಕೊಡ್ತಾರ, 3 ತಿಂಗಳದ್ ಹೋಗ್ತದ. ಊರಾಗ ಗ್ರಾಮ ಪಂಚಾಯತ್ ಮನಿಗಳು ಹಾಕ್ಯಾರಿ? ಹಾಕಿಲ್ರಿ. ಒಟ್ಟು ಯಾರಿಗೂ ಹಾಕಿಲ್ರಿ? ಒಟ್ಟು ಮನಿಗಳು ಬಂದಿಲ್ರಿ? ಮನಿಗಳು ಚಪ್ಪತ್ರ ಸಡ್ ಹೊಡ್ದಿ ನೋಡಗ ಕಾಂತ. ಏನ್ ಮಾಡ? ಊರಾಗ ದೋಬಿ ಗಟ್ಟ ಎಷ್ಟದ್ರಿ? ಗೋವಿಗೆ ಅಷ್ಟ ನಿತ್ತು ಕಿತ್ತು ಹೋಗದಾರ. ಅಲ್ಲಿ ಒಂದ ಅದ, ಅಲ್ಲಿ ಗೋಬಿ ಕಟ್ಟದ ಏನು ಉಪಯೋಗನೇ ಇಲ್ಲ. ಅದನ್ನು ಒಟ್ಟು ಉಪಯೋಗ ಇಲ್ರಿ? ಅಂಗನವಾಡಿಯಿಂದ ರೇಷನ್ ಹಂಚ್ತಾರ್ರಿ? ತಿಂಗಳ ಹಂಚ್ತಾರಿ ಅವರು? ತಿಂಗಳ ಹುಡುಗರು ಎಲ್ಲ ಕೊಡ್ತಾರ. ಗ್ರಾಮದ ಪಿಡಿಒ ಬರ್ತಾರೇನ್ರಿ? ಪಿಡಿಒ ಬರ್ತಾರಿ? ಪೀಡೆಗಳು ಬಂದೇ ಇಲ್ರಿ ಅವ್ರು. ಬರ್ತಾರೆ? ನೋಡಿಲ್ರಿ ನಾವ್ ಪೀಡೆಗಳನ್ನ ಗೊತ್ತಿಲ್ಲ. ನಂಗ್ ನೋಡಿಲ್ಲ, ಸುಳ್ಳು ಯಾಕೆ ಹೇಳಿ. ಬರ್ತಾರಿ? ಬಂದ ಊರಾಗ ಏನ್ರ ಸಮಸ್ಯೆ ಹೇಳ್ತಾರಿ, ಮಾಡಸು ಅಂತ ಹೇಳ್ತಾರಿ ಅವ್ರು. ಆದ್ರ ಯಾವ್ದು ಮಾಡಿಸಿಡಿ? ನಾ ಮಾಡೇ ಇಲ್ರಿ. ಮತ್ತ ಮಳೆಗಾಲ ಹತ್ತಿದಾಗ ಸಣ್ಣಸ್ಕ ಹೋಗಕ್ ಬಾ ತಿಪ್ಪಲ್ರಿ. ಏನ್ ಬಾತ್ರೂಮ್ ಇಲ್ಲ, ಏನಿಲ್ರಿ ಮನಿ ಮುಂದ. ಹೊಲಸ್ರಿ. ಒಟ್ಟ ನೀವ್ ಹೆಣ್ಮಕ್ಳಿಗೆ ಶೌಚಾಲಯ ಬಾಳ ತೊಂದ್ರೆ ಐತ್ರಿ? ಒಟ್ಟು ತೊಂದ್ರೆ ಐತ್ರಿ.
ಏನ್ ಮಾಡೋದು ಹ್ಮ್ ಇಲ್ಲೇ 5 ವರ್ಷ ಹೆಂಗಸ್ರ ಅಲ್ಲೇ ಕುಂದ್ರದ ನಮ್ಮ ಮಕ್ಳಿಗೆ ನೋಡಿ ಹ್ಮ್ ಅಂದ್ರೆ ಒಟ್ಟ ರೋಡ್ ಸ್ವಚ್ಛ ಮಾಡತ್ತೇಳಿ ಅಂದ್ರೆ ಒಟ್ಟ ರೋಡ್ ಸ್ವಚ್ಛ ಮಾಡಿಸ್ಬೇಕು. ರೋಡ್ ಏನಾರ ಚರಂಡಿ ಮಾಡಿ ನೀರ್ ಈ ಕಡೆ ಹೊರಗ್ ಹೋಗಂಗ್ ಮಾಡಿ ಹ್ಮ್ ಮಾಡ್ಬೇಕು. ಹ್ಮ್ ಅಂದ್ರೆ ರೋಡ್ ಸೈಡ್ ಸ್ವಲ್ಪ ಚರಂಡಿ ಮಾಡಿದ್ರೆ ಇಲ್ಲ ನೀರ್ ಹರಿದೋಕ ಅನುಕೂಲ ಆಗತ್ತೆ ನಿಮ್ಗೆ. ಅನುಕೂಲ ಆಗ್ತದ್ರಿ. ಅದ್ರಾಗ ಮಳಿ ಬಂದ್ರ ಚಳಿ ಬಂದ್ರ ಇಷ್ಟ ಮಟ್ಟ ರಾಡ್ಯಾಗ ಸೀರಿ ಹತ್ಕೊಂಡ್ ತಿರ್ಗಾಡದ್ರಿ ನಾವು. ಹ್ಮ್ ಏನ್ ಮಾಡೋದ್ರಿ. ಒಟ್ಟ ಇಲ್ಲಿ ಒಟ್ಟ ರೋಡ್ ಗಿಡಿ ವ್ಯವಸ್ಥೆ ಒಟ್ಟ ಮಾಡಿಲ್ಲ ಒಟ್ಟ. ಏನು ಮಾಡಿಲ್ರಿ. ಹೌದ್ರಿ ಹ್ಞೂನ್ರಿ. ಆಯ್ತು ನಿಮ್ ಸಮಸ್ಯೆಗಳನ್ನ ಟಿವಿ ಅದು ಎಲ್ಗರಿ ನೋಡ್ರಿ ಸರಿ ವಿಡಿಯೋ ಮಾಡಕ್ಕೆ ಇವು ಹೆಂಗ ಮನಿ ನೋಡ್ರಿ ಅಂತೀರಿ ಹೆಂಗದ ಊರಾಗ ಏನಾರ ಸಮಸ್ಯೆಗಳಿದ್ರೆ ನ್ಯೂಸ್ ಮಾಡ್ತೇವೆ. ಚರಂಡಿಗಳದು ರೋಡ್ಗಳದು ನೋಡ್ಗ ಇಲ್ಲೆಲ್ಲ ನೋಡ್ರಿಗ ಇವೆಲ್ಲ ನೋಡು ಹ್ಮ್ ನೀರ್ ನಿಂದ್ರು ನೋಡು ಮಾಡೋದು ನೋಡು ಎಲ್ಲ ನೋಡ್ಕೊರಪ್ಪ. ನೀರ್ ಬರ್ತಾವ. 2 ದಿನ 15 ದಿನ ಕುಡಿಯೋ ನೀರ್ ಬಿಡಂಗಿಲ್ಲನ್ರಿ? ಕುಡಿಯೋ ನೀರ್ ಇಲ್ರಿ ಅವು ಬಾಯಿ ನೀರ್ ಬರ್ತಾವ. ಇವ್ ಕುಡಿಯೋ ನೀರ್ ಎಷ್ಟು ಬಿಡ್ತಾರಿ? ಕುಡಿಯೋ ನೀರ್ನ ಅಲ್ಲಿ ಫಿಲ್ಟರ್ ನೀರ ತರೋದು. ಹ್ಮ್ ಇಲ್ಲಿ ಇವು ಬಾಯಿ ನೀರ್ ಇವು ಕುಡಿಯಂಗಿಲ್ರಿ ಇವು. ಇವು ಜೇಜಮ್ನೊಳಗ ನೀರ್ ಬರಲ್ರಿ? ಬರ್ತಾವ ಅವು 2 ದಿನಕ್ಕೊಮ್ಮೆ. 2 ದಿನಕ್ಕೊಮ್ಮೆ ಬರ್ತಾರೆ. 2 ದಿನಕ್ಕಾದ್ಮೇಲೆ ನೀರ್ ಬಿಡ್ತಾರೆ. ಅದ್ ಫಿಲ್ಟರ್ ನೀರ್ ಕುಡಿದ್ರಿ. ಊರಾಗ ಗಟ್ರ ವ್ಯವಸ್ಥೆ ಇಲ್ಲೇನ್ರಿ ಸರಿಯಾಗಿ? ಏನು ಇಲ್ಲ. ಗಟ್ರ ಕಿಲ್ಲ ನೋಡು ಬಲ್ಸದ. ಇವೆಲ್ಲ ನೀರೆಲ್ಲ ರೋಡ್ ಮೇಲೆ ಹರಿತಾವ್ರಿ. ಗ್ರಾಮದ ಇದು ಊರಾಗ ಕಸದ ಬರ್ತಾವೇನ್ರಿ? ಬರ್ತದ ಯಾವಾಗಾರ ಬರ್ತದ. ಸುಮ್ಮನೆ ಅಲ್ಲಿ ಕೆದರಿಕೆ ಹೋಗ್ಬಿಡ್ತಾರ. ಏನ್ರ ಮಚ್ಚರಿ ಪುಡಿ ಹಿಡಿತಾರೇನ್ರಿ ಗ್ರಾಮ ಪಂಚಾಯತ್ ಅವರು? ಅದೇ ಯಾವಾಗ ಮರ 1 ತಿಂಗಳಿಗೆ ವರ್ಷದಾಗ ಒಮ್ಮೆ ಹೊಡಿತಾರ. ನೀವು ಪೆನ್ಷನ್ ಬರ್ತಾವ? ಪೆನ್ಷನ್ ಬರ್ತಾವ ನಿಮಗ? ಬರ್ತದ. ಎಷ್ಟ್ ಬರ್ತಾವ್ರಿ? 1200 ಬರ್ತಾವ್ರಿ. ಊರಾಗ ದವಾಖಾನೆ ಇದ್ರಿ? ಸರ್ಕಾರ ದವಾಖಾನೆ? ಸರ್ಕಾರ ದವಾಖಾನೆ ಇಲ್ಲ. ಬಲ್ಲ ಕಟ್ಟಡ ಅಲ್ರಿ ಸರ್ಕಾರ ದವಾಖಾನೆ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ? ಅದ ಯಾರು ಅದಾರ? ಯಾರು ಇಲ್ಲ ಅಲ್ಲಿ. ಯಾರು ಇಲ್ಲ ಅಲ್ಲಿ. ಡಾಕ್ಟರ್ ಬರಲ್ಲೇನ್ರಿ? ಬರಂಗ್ರಿ ಅಲ್ಲಿನು. ಊರಾಗ ಪಿಡಿಒ ಬರ್ತಾರ ಇಲ್ಲಿ? ಎಲ್ಲಿ ಬರ್ತಾನ ನೋಡೇ ಇಲ್ಲ. ಊರಾಗ ಗ್ರಾಮ ಪಂಚಾಯತ್ ಮನೆಗಳು ಹಾಕ್ರೇನ್ರಿ? ಮನೆಗಳು ಹಾಕ್ಯಾರಿ ಊರಾಗ ಗ್ರಾಮ ಪಂಚಾಯತ್ ಅವರು? ಮನಿ ಪನಿ ಈಗ 2-3 ವರ್ಷದಾಗ ಯಾವ ಮನಿ ಇಲ್ಲ ಪನಿ ಇಲ್ಲ. ಇಲ್ಲಿ ಹೊಲಗಳಿಗೆ ರೈತರಿಗೆ ನೀರಾವರಿ ವ್ಯವಸ್ಥೆ ಅದ್ರಿ? ನೀರಾವರಿ ಆವ. ಕೆನಾಲ್ ಅದಾವ್ರಿ? ಕೆನಲ್ ಆದ. ಮೇನ್ ಕೆನಲ್ ಆದ. ನಾವು ಇದು ಇಲ್ಲ. ಇನ್ನ ನೀರ್ ಬಿಟ್ಟಿರ್ಬೇಕು. ನೀರ್ ಬಿಟ್ಟಿಲ್ಲ. ಊರಾಗ ಇಲ್ಲಿ ಸಾರ್ವಜನಿಕ ಶೌಚಾಲಯ ಅದಾವ್ರಿ? ಪೈಖಾನೆ ವ್ಯವಸ್ಥೆ? ಪೈಖಾನೆ ಇಲ್ಲ. ಏನು ಎಲ್ಲಿ ಪೈಖಾನೆಪ್ಪ? ಹೊರಗೆ ಹೋಗುದ್ರಿ? ಹೊರಗೆ. ಕುಡಿಯ ನೀರಿನ ಸಮಸ್ಯೆ ಅದಾವ್ರಿ? ಸ್ವಲ್ಪ ಚರಂಡಿ ಸಮಸ್ಯೆ ಅದಾವ್ರಿ? ಹೌದ್ರಿ. ಆಯ್ತು ನಿಮ್ ಸಮಸ್ಯೆಗಳನ್ನ ನಮ್ಮ ಟಿವಿ ನಾವ್ರಿ ಬಾಗಲಕೋಟ್ರಿ. ನೋಡ್ರಿ ನ್ಯೂಸ್ ಅವ್ರಿ. ತಗೊಳತ್ತಿಲ್ಲ. ಸರ್ ಇದು ಅಂಗನವಾಡಿ ಏನ್ರಿ? ಅಂಗನವಾಡಿ. ಎಷ್ಟು ವರ್ಷ ಆಗಿದೆ ಕಟ್ಟಡ ಕಟ್ಟಿ? 7-8 ವರ್ಷ ಆಯ್ತು. ಇಲ್ಲಿ ಅಂಗನವಾಡಿ ಕಲಿಸ್ತಾರೇನ್ರಿ? ಇಲ್ಲಿ ಇಲ್ಲಿ ಬರೀ ಕಿಲಿ ಹಾಕ್ಯಾರ. ಏನ್ ಕಟ್ಟಡ ಏನು ಓಪನಿಂಗ್ ಮಾಡಲ್ರಿ. ಯಾಕ್ರಿ?
ಏನ MLR ಬರ್ಬೇಕು ಹೇಳ್ಕೊತ ಕುಂತಾರ. ಮತ್ತೆ ಅಂಗನವಾಡಿಯಲ್ಲಿ ಎಲ್ಲಿ ಮಾಡ್ಯಾರ ಸದ್ಯಗೆ? ಈಗ ಅಲ್ಲಿ ಕಳಸಲ್ಲ ರೂಮ್ನಾಗ ಕಳಿಸ್ತಾರ. ಅಲ್ಲೇ ಕಲಿಸ್ತಾರೆ. ಒಟ್ಟು 8 ವರ್ಷ ಆಯ್ತು ರೆಡಿ ಆಗಿ ಒಟ್ಟ ಬರವಲ್ರಿ. ಎಲ್ಲಾ CDP ಅವ್ರಿಗೆ ಹೇಳಿದ್ವಿ, ಸೂಪರ್ವೈಸರ್ ಹೇಳಿದ್ವಿ, ಬರ್ತೇವೆ ಅಂತ ಬರಲ್ಲ. ಒಟ್ಟ ಬರಲಾಗಿದೆ. ಒಟ್ಟು ಇದು ಅಂಗನವಾಡಿ ಫುಲ್ ಬಂದೇ ಬಿದ್ದ. ಓಪನಿಂಗ್ ಇಲ್ಲ, ಕಟ್ಟಡ ಮಾಡಾರ ಓಪನಿಂಗ್ ಆಗಿಲ್ಲ. ಓಪನಿಂಗ್ ಆಗಿಲ್ಲ, 8 ವರ್ಷ ಆಯ್ತು ಕ್ಲಿಯರ್ ಆಗಿ. ಎಲ್ಲರಿಗೂ ಹೇಳಿವಿ, ಬರಾಕ್ತಾ ಇರಲ್ಲ. ಸುಮ್ ಉಕ್ಕದವ್ರಿಗೆ ಓಪನಿಂಗ್ ಮಾಡಕ್ ಕೊಡತ್ತ. ಮತ್ತೆ ಅಂಗನವಾಡಿ ಸೂಪರ್ವೈಸರ್ ಅವ್ರು ಏನಂತಾರೆ? ಬರ್ತಾವ್ರಿ ಅಂತ ಹೇಳ್ತಾರೆ. ಒಟ್ಟೇನ ಬಂದಿಲ್ಲ. ಇದು ಕುಡಿ ನೀರು ವ್ಯವಸ್ಥೆ ಏನ್ರಿ ಒಳಗ? ನೀರಿಲ್ರಿ, ವ್ಯವಸ್ಥೆ ಏನೂ ಇಲ್ಲ. ಬರೀ ಆಟ ಕಟ್ಟಡ ಕಟ್ಟಡ ಕಟ್ಟಿ ಬಿಟ್ಟಾರೆ. ಓಪನಿಂಗ್ ಇಲ್ಲ, ಹುಡುಗರಿಗೆ ಕಲ್ಸೋದಿಲ್ಲ, ಏನಿಲ್ಲ. ಎಲ್ಲ ಅಲ್ಲೇ ಕನ್ನಡ ಸಲ ಕಲಿಸ್ತಾರೆ. ಇದು ಕಟ್ಟಡ ಕಟ್ಟಿ ಹಂಗೆ ಬಿಟ್ಟಾರೆ. ಇದೇನ ಸರ್ಕಾರಿ ಜಾಗ? ಯಾರು ಕೊಟ್ಟಿದ್ದಾರೆ? ಸರ್ಕಾರಿ ಜಾಗ. ಗೌರ್ಮೆಂಟ್ ಕಟ್ಟಡ ಮಾಡಿದವರು ಇವ್ರು ಬರಾಕ್ತಾರಲ್ಲ. ಇವ್ರು ಬರಾಕ್ತಾ ಇಲ್ರಿ. ಒಟ್ ಅಲ್ಲಿ ಅಂಗನವಾಡಿ ಕಲಿಸ್ತಾರೆ, ಅಲ್ಲಿ ಕಲಿಸಿ ಅಲ್ಲೇ ಬಿಟ್ಟಿರ್ತಾರೆ. ಇದು ಬರಲ್ಲ. ಕೇಳಿದ್ರ ಇದು ಯೋಗ್ಯ ಸ್ಥಳ ಅಲ್ಲ, ಬಸ್ ಸ್ಟ್ಯಾಂಡ್ ಹತ್ತ ಹುಡುಗರು ಬಸ್ನ್ಯಾಗ ಹೇಳ್ತಾರ. ಮೊದ್ಲು ಕಟ್ಟಡ ಮಾಡಕ್ ಗೊತ್ತಾಗಲ್ಲ, ಇದು ಯೋಗ್ಯ ಸ್ಥಳ ಅಲ್ಲ, ಇದು ಕಟ್ಟಬಾರ್ದಿಲ್ಲ ಐತಿ. ಮತ್ತ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಬೇಕು ವೇಸ್ಟ್ ಇಲ್ಲಿ ಕಟ್ಟಿದ್ದು ಬಿಡಿ. ಅಲ್ಲ ಗಾರ್ಡನ್ ಇದು ಮಾಡ್ಬೇಕು, ಬೇಲಿ ಹಾಕೋಕು, ರಸ್ತೆ ಹೋಗ್ಬೇಕು, ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೋಬೇಕು, ಜಾಳಿಗೆ ಹಾಕಿಬಿಡಿ ಈ ಕಡೆ ಹೋಗ್ತಾರಲ್ಲ. ಕಟ್ಟಾಗ ಇದು ಯೋಗ್ಯ ಸ್ಥಳ ಅಲ್ಲ ಅಂತ ಹೇಳಿದ್ರ 10 ಲಕ್ಷ ಉಳಿತಿತ್ತು ಸರ್ಕಾರ. ಹಾಕಿ ಕಟ್ಟಿಬಿಟ್ಟು ಏನ್ ಉಪಯೋಗ ಆಯ್ತು? ಅದ್ರಾಗ ಗ್ರಾಮಸ್ಥರಿಗೆ ಏನಾರ ಅನುಕೂಲ ಮಾಡ್ಬೇಕ್ಲಿ. ಮತ್ತೆ ಏನಾರ ಬೇರೆ ಅನುಕೂಲ ಬೇರೆ ಕೊಡ್ಬೇಕು. ಏನಾರ ಗ್ರಾಮ ಚಾವಡಿ ಎಲ್ಲ ಗ್ರಂಥಾಲಯ ಏನಾರ ಒಂದು ಕೊಡ್ಬೇಕು. ಗ್ರಂಥಾಲಯ ಆಗ್ಲಿ ಅಥವಾ ಏನಾರ ಭವನ ಆಗ್ಲಿ ಅಂತ ಕೊಟ್ರೆ ಅನುಕೂಲ ಆಗತ್ರಿ. ಕಟ್ಟಿ ಇಟ್ಟು ಕೂತ್ಬಿಟ್ರ. ಹೌದ್ರಿ. ಕ್ರಮ ಕೈಗೊಡ್ರಿ. ಅವ್ರ CDP ಅವ್ರಿಗೆ ಹೇಳ್ರಿ. ಇಲ್ಲಿ ನಿಮ್ಮ ಅಂಗನವಾಡಿ ಕೇಂದ್ರಕ್ಕ ಒಂದ್ ಸಮಸ್ಯೆ ನಾವು ಬಗೆಹರಿಸ್ತೇವೆ ನಾವು. ಬಗೆಹರಿಸ್ತೀವಿ. ಪಾಸ್ ಮಾಡಿ ಡಾಕ್ಟರ್ ಬಂದಿರ್ತಲ್ಲ. ಮುಂದೆ ಜೂಮ್ ಮಾಡಿ ವೀಕ್ಷಕರೇ, ಇದು ಚಬನೂರು ಗ್ರಾಮದ ಆರೋಗ್ಯ ಕೇಂದ್ರ ನೋಡ್ಬೋದು. ಇದು ಇಲ್ಲಿ ಯಾರೇ ವೈದ್ಯರುಗಳು ಬರೋಲ್ಲ, ಗ್ರಾಮಸ್ಥರು ಹೇಳ್ತಿದ್ದಾರೆ. ಇಲ್ಲಿ ಯಾರು ವೈದ್ಯರು ಬರೋದಿಲ್ಲ, ಹಾಗಾಗಿ ಇದು ಬಂದಾಗಿದೆ ಸಂಪೂರ್ಣವಾಗಿ. ಎಲ್ಲ ಸಂಪೂರ್ಣವಾಗಿ ಎಲ್ಲ ಪಕ್ಕದಲ್ಲೆಲ್ಲ ಗಲೀಜಾಗಿದೆ. ನೋಡ್ಬೋದು, ಎಲ್ಲ ಸೆರೆ ಕುಡಿದು ಎಲ್ಲ ಬಾಟಿಗಳೆಲ್ಲ ಅಲ್ಲೇ ಬಿಸಾಕಿದ್ದಾರೆ. ಸಿಗರೇಟ್ ಪ್ಯಾಕೆಟ್ಗಳೆಲ್ಲ ಬಿದ್ದಿವೆ. ಮತ್ತೆ ಇಲ್ಲಿ ಆಸ್ಪತ್ರೆಯಲ್ಲಿ ಒಳಗಡೆ ಎಲ್ಲ ಅದು ಟ್ಯಾಬ್ಲೆಟ್ಸ್ ಇದೆ, ಅದನ್ನ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ. ಹಂಗಾಗಿ ಅವು ಟ್ಯಾಬ್ಲೆಟ್ ಅಲ್ಲೇ ಬಿದ್ದು ಎಕ್ಸ್ಪೈರ್ ಆಗುತ್ತೆ. ಅದರಿಂದ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಯಾಕಂದ್ರೆ ಸರ್ಕಾರ ಖರ್ಚು ಮಾಡಿ ಅವೆಲ್ಲ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಟ್ಯಾಬ್ಲೆಟ್ ಒಳಗಡೆ ಇಟ್ಕೊಂಡು ಡಾಕ್ಟರ್ಗಳು ಹೋಗಿದ್ದಾರೆ. ಇಲ್ಲಿ ಯಾವುದೇ ಡಾಕ್ಟರ್ಗಳು ಇಲ್ಲಿ ಆರೋಗ್ಯ ಕ್ಷೇಮಕ್ಕೆ ಬಂದು ನೋಡೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಸ್ವಲ್ಪ ವೈದ್ಯಾಧಿಕಾರಿಗಳಲ್ಲಿ ಗಮನ ಹರಿಸಿ ಈ ಆಸ್ಪತ್ರೆಗೆ ವೈದ್ಯರನ್ನ ಕರೆಸಿ ಸ್ವಲ್ಪ ಇಲ್ಲಿ ಜನರಿಗೆ ಆರೋಗ್ಯ ಸೇವೆ ಸಿಗುವಂತ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ಕೇಳ್ಕೊತಾ ಇದೀವಿ.